ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಟರ್ ಚಿಕನ್ ಮಸಾಲಾನ ಹೇಗೆ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಚಿಕನ್ ಬಟರ್ ಮಸಾಲ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಾವು ಚಿಕನ್ನ ಮ್ಯಾಗ್ನೇಟ್ ಮಾಡಿ ಇಡಬೇಕಾಗುತ್ತೆ. 15 to 20 ಮಿನಿಟ್ಸ್ ಆದರೂ ಕೂಡ ಮ್ಯಾಗ್ನೇಟ್ ಮಾಡಿ ಇಡಬೇಕು. ಅದಕ್ಕೋಸ್ಕರ ಇವಾಗ ಅದಕ್ಕೆ ಆಗ್ತಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ನಾನು 1 ಟೇಬಲ್ ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೇ ಅರ್ಧ ಟೇಬಲ್ ಸ್ಪೂನು ಅರಿಶಿಣದ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ. ನಮಗೆ ಖಾರ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಚಿಕನ್ ಪೌಡರ್ ಯಾವುದಿರುತ್ತೋ ಅದನ್ನು ಹಾಕೋಬೋದು. ನಾನು ಚಿಕನ್ ಮಸಾಲನೂ ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು 1/4 kg ಚಿಕನ್ ಅಷ್ಟೇ ತೊಗೊಂಡಿರೋದು. ಅದಕ್ಕೋಸ್ಕರ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸ್ವಲ್ಪನೇ ಹಾಕೋತಾ ಇದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರಾ ಅಷ್ಟು ಮಸಾಲೆನ ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಹೋಳು ನಿಂಬೆಹಣ್ಣಿನ ರಸ. ಇದು ನಾನು ತೊಗೊಂಡಿರೋದು ಸಣ್ಣ ನಿಂಬೆಹಣ್ಣು ಆಗಿರೋದ್ರಿಂದ ಒಂದು ಪೂರ್ತಿ ನಿಂಬೆಹಣ್ಣು 2 ಹೋಳನ್ನು ಕೂಡ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ. ತುಂಬ ಜಾಸ್ತಿ ಆಗೋದ್ರೆ ನಿಂಬೆಹಣ್ಣಿನ ರಸ ಚಿಕನ್ ತಿನ್ಬೇಕಾದ್ರೆ ಹುಳಿ ಅನಿಸುತ್ತೆ. ನೋಡಿ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ. ನಿಂಬೆಹಣ್ಣು ಇಲ್ಲ ಅಂತ ಹೇಳಿದ್ರೆ ಮೊಸರುನಾರು ಹಾಕ್ಕೋಬೋದು. ಯಾವುದ್ರಲ್ಲಾದರೂ 2ರಲ್ಲಿ 1ನ ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಿಂಬೆಹಣ್ಣು ಹಾಕ್ಕೊಳ್ಳಿ. 2ನೂ ಕೂಡ ಹಾಕೊಳ್ಳೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇವಾಗ ಇಷ್ಟೇ ಮಸಾಲೆ ಇದಕ್ಕೆ ಬೇಕಾಗಿರುವಂಥದ್ದು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ ಆದರೂ ಕೂಡ ನಾವು ಇಡಬೇಕಾಗುತ್ತೆ. ಅದರಲ್ಲಿರುವಂಥ ಮಸಾಲೆ ಎಲ್ಲನೂ ಕೂಡ ಹೀರ್ಕೋಬೇಕಲ್ವ, ಅದಕ್ಕೋಸ್ಕರ. ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವಾಗಲೇ ಆ್ಯಡ್ ಮಾಡಿಕೊಂಡ್ರೆ ರುಚಿನೂ ಕೂಡ ಚೆನ್ನಾಗಿ ಹಿಡ್ದಿರುತ್ತೆ. ಅದಕ್ಕೋಸ್ಕರ ಉಪ್ಪಿನ ಪುಡಿನ ಸ್ಕಿಪ್ ಮಾಡ್ಕೋಬೇಡಿ, ಮರಿದೇ ಹಾಕ್ಕೊಳ್ಳಿ. ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 20 ಮಿನಿಟ್ಸ್ ಹಾಗೇ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಬಟರ್ ಮಸಾಲ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನು ಗ್ಯಾಸ್ನ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕೋತೀನಿ. ಒಂದು 3 ರಿಂದ 4 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 2 ದಪ್ಪ ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು 1/4 kg ಚಿಕನ್ ತೊಗೊಂಡಿರೋದು ನಾನು. ಅದಕ್ಕೋಸ್ಕರ ನಾನು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಖಾರಕ್ಕೆ ಬೇಕಾಗಿರುವಂಥ ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. 2 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿನಾರು ಹಾಕ್ಕೋಬೋದು, ಇಲ್ಲ ಒಣಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಬರುತ್ತಲ್ಲ ಅದನ್ನಾದರೂ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲ 2ನೂ ಕೂಡ ಒಂದೊಂದು ಹಾಕ್ಕೋಬೋದು, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ನಾವು ರುಬ್ಬಿ ಮಾಡ್ಕೋಬಾರ್ದು. ಅದು ಈರುಳ್ಳಿ ಟೊಮೊಟೊ ಹಣ್ಣೆಲ್ಲ ಹಾಕ್ತೀವಲ್ಲ, ಅದು ಹಸಿ ಸ್ಮೆಲ್ ಹಾಗೇ ಇರುತ್ತೆ. ತಿನ್ನಬೇಕಾದ್ರೆ ಸ್ವಲ್ಪ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಈ ಥರನೂ ಒಂದು ಸತ ಟ್ರೈ ಮಾಡಿ ನೋಡಿ, ಆ ಥರನೂ ಒಂದು ಸತ ಟ್ರೈ ಮಾಡಿ ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. 3 ರಿಂದ 4 ಗೋಡಂಬಿನೂ ಕೂಡ ಹಾಕೋತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಗೋಡಂಬಿ ಬೇಕಾದರೆ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ, ಇನ್ನೂ ಜಾಸ್ತಿನೂ ಕೂಡ ಗೋಡಂಬಿನ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ. ನೆಕ್ಸ್ಟ್ ಇದಕ್ಕೆ 2 ಟೊಮೊಟೊ ಹಣ್ಣನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಒಂದು 5 ಸೆಕೆಂಡ್ಸು ಇದನ್ನು ಕೂಡ ಫ್ರೈ ಮಾಡ್ಕೋತೀನಿ. ಚೆನ್ನಾಗಿ ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಯಾವುದೇ ಆದಂಥ ಇಂಗ್ರೀಡಿಯೆಂಟ್ಸ್ ಹಾಕೋ ಹಾಗಿಲ್ಲ, ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸು. ತುಂಬ ಈಸಿಯಾಗಿ ಮಾಡ್ಕೋಬಹುದಾದಂಥ ಬಟರ್ ಚಿಕನ್ ಮಸಾಲ.
ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಮತ್ತು ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು. ರೈಸ್ ಜೊತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ ಸರ್ವ್ ಮಾಡೋದ್ರಿಂದ. ಪರೋಟ ಮಾಡಿಕೊಂಡ್ರೆ, ದೋಸೆ ಜೊತೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ಕೂಡ ಫ್ರೈ ಆಗಿದೆ. ಇವಾಗ ಮಿಕ್ಸಿ ಬೌಲ್ಗೆ ನಾನು ಎತ್ತಿಟ್ಕೋತಾ ಇದ್ದೀನಿ. ಇಷ್ಟನ್ನು ಕೂಡ ತಣ್ಣಗಾದ್ಮೇಲೆ ರುಬ್ಕೋಬೇಕಾಗುತ್ತೆ. ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಆಗಿದೆ. ನೋಡಿ ಇವಾಗ ತಣ್ಣಗಾದ್ಮೇಲೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬಾರ್ದು, ತರ್ತರಿಯಾಗಿ ರುಬ್ಕೊಳ್ಳಿ. ಇವಾಗ ಅದೇ ಬಾಣಲಿನ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಯಾಕಂದರೆ ಚಿಕನ್ನ ರೋಸ್ಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ನಾವು ಮ್ಯಾಗ್ನೇಟ್ ಮಾಡೋಕ್ಕೆ ಅಂತ ಇಟ್ಟಿದ್ದಂತಹ ಚಿಕನ್ನ ಡೈರೆಕ್ಟಾಗಿ ಎಣ್ಣೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೇಯಬೇಕಲ್ವಾ, ಚಿಕನ್ ಬೇಯಬೇಕಲ್ವಾ, ಮಸಾಲೆ ಜೊತೆ ಹಾಕ್ಬಿಟ್ರೆ ಮಸಾಲೆ ಸೀದೋಗ್ಬಿಡುತ್ತೆ, ಚಿಕನ್ನು ಕೂಡ ಬೇಗ ಬೇಯಲ್ಲ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆಯೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಈ ಥರ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಬೇಯಬೇಕು, ಚಿಕನ್ ಎಲ್ಲ ಪೂರ್ತಿಯಾಗಿ ಬೇಯಬೇಕು. ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ಆ್ಯಡ್ ಮಾಡಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನಾವು ಒಂದು ಹಾಫ್ ಆನ್ ಅವರ್ ಆದರೂ ಇಟ್ಟಿದೆ ಮ್ಯಾಗ್ನೇಟ್ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ಹಂಗಾಗಿ ಚಿಕನ್ನು ಅದರಲ್ಲಿರುವಂಥ ಅಂಶ ಎಲ್ಲನೂ ಕೂಡ, ಮಸಾಲೆ ಅಂಶ ಎಲ್ಲನೂ ಕೂಡ ಚೆನ್ನಾಗಿ ಹೀರ್ಕೊಂಡಿದೆ. ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ರೆ ಘಮ ಘಮ ಅಂತ ಅದ್ರ ಫ್ಲೇವರು ತುಂಬ ಚೆನ್ನಾಗಿ ಬರ್ತಿದೆ. ಅದಕ್ಕೋಸ್ಕರ ನಾವು ಮುಂಚೆನೇ ಈ ಥರ ಮ್ಯಾಗ್ನೇಟ್ ಮಾಡಿ ಇಡೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದು ಮಾಡಬೇಕಾದ್ರೆ ಅದ್ರ ಫ್ಲೇವರೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಒಂದು ಪ್ಲೇಟ್ನು ಕೂಡ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ಇದಕ್ಕೆ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡಿರೋದಲ್ವ, ತಳನೂ ಕೂಡ ಹಿಡ್ದಿಲ್ಲ. ನೋಡಿ, ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡ್ತಾ ಇರೋದ್ರಿಂದ ತಳ ಹಿಡಿತಿಲ್ಲ. ಆ್ಯಕ್ಚುಲಿ ನಾನ್ ಸ್ಟಿಕ್ಕರ್ ಪಾತ್ರೆನ ಯೂಸ್ ಮಾಡಬಾರ್ದು ಅಂತಾರೆ. ಈ ಥರ ಅಟ್ಲೀಸ್ಟ್ ಒಂದು ಸತನಾದರೂ ಚಿಕನ್ ಮಾಡೋಕ್ಕೋಸ್ಕರನಾದ್ರು ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಬೇರೆ ಪಾತ್ರೆಲಿ ಮಾಡ್ತೀನಿ ಅಂದರೆ ತಳ ಹಿಡಿದ್ಬಿಡುತ್ತೆ, ಇಲ್ಲಾಂದರೆ ಆಯಿಲ್ನ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ಹಂಗಾಗಿ ನಾನು ಇವತ್ತು ಈ ಪಾತ್ರೆಯನ್ನೇ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಎಷ್ಟು ನೀರು ಬಿಟ್ಟಿತ್ತು. ಇವಾಗ ಎಲ್ಲ ನೀರು ಕೂಡ ಸುಂಡೋಗಿದೆ. ಆಲ್ಮೋಸ್ಟ್ ಆಲ್ ಚಿಕನ್ನು ಅರ್ಧದಷ್ಟು ಬೆಂದಿದೆ. ಹೌದು, ಚಿಕನ್ ಆಲ್ಮೋಸ್ಟ್ ಆಲ್ ಬೆಂದಿದೆ. ನಾವು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಬೇಗನೂ ಕೂಡ ಚಿಕನ್ ಬೇಯುತ್ತೆ. ಮತ್ತು ಮ್ಯಾಗ್ನೇಟ್ ಮಾಡೋಕ್ಕೆ ಅಂತ ಇಟ್ಟಿರ್ತೀವಲ್ವ, ಆವಾಗ ಸಾಫ್ಟ್ ಆಗಿರುತ್ತೆ ಚಿಕನ್ನು. ನೆಕ್ಸ್ಟು ನಾವು ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ ಚಿಕನ್. ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ. ಆವಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪಿನ ಪುಡಿ ಸೇರಿಸ್ಕೊಂಡು ನೆಕ್ಸ್ಟ್ ಹೀಗೆ ಚೆನ್ನಾಗಿ ಹುರ್ಕೊಳ್ಳೋಣ. ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಮಸಾಲೆ ಹಾಕಿದ್ಮೇಲೆ ಬೇಯಲ್ಲ, ಅದಕ್ಕೋಸ್ಕರ. ನೋಡಿ ಆಲ್ಮೋಸ್ಟ್ ಆಲ್ ಬೆಂದಿದೆ ಚಿಕನ್ನು. ನೋಡಿ, ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಆಲ್ ಬೆಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ. ಚಿಕನ್ ತುಂಬ ಚೆನ್ನಾಗಿ ಬೆಂದರೆ ಬಟರ್ ಮಸಾಲೆಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಚಿಕನ್ ಆಲ್ಮೋಸ್ಟ್ ಆಲ್ ಬೆಂದಿದೆ ಅಲ್ವಾ, ನೆಕ್ಸ್ಟ್ ರುಬ್ಬಿರುವಂತಹ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, 1/4 kg ಮಟನ್ಗೆ ಇಷ್ಟೇ ಸಾಕು ಮಸಾಲೆನೂ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಯಾಕಂದರೆ ನಾವು ಆಲ್ರೆಡಿ ಈರುಳ್ಳಿ ಟೊಮೊಟೊನೆಲ್ಲ ಹುರ್ಕೊಂಡಿದ್ದೀವಿ ಅಲ್ವಾ, ಸೊ ಹಂಗಾಗಿ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಆ ಚಿಕನ್ನು ಮಸಾಲೆ ಗ್ರೇವಿಲಿರುವಂತಹ ಮಸಾಲೆ ಎಲ್ಲನೂ ಸ್ವಲ್ಪ ಇಟ್ಕೋಬೇಕು. ಅದಕ್ಕೋಸ್ಕರ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ನಾವು ಚಪಾತಿಗೆ ಸರ್ವ್ ಮಾಡೋದ್ರಿಂದ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ರೈಸ್ಗೂ ಕೂಡ ತಿನ್ಬೋದು ಇದನ್ನು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ. ನಾವು ಗ್ರೇವಿ ಟೈಪಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ನೀರನ್ನು ಆ್ಯಡ್ ಮಾಡ್ತಿಲ್ಲ, ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ತುಂಬ ತೆಳು ಆಗೋದ್ರೆ, ಸಾಂಬಾರು ಥರ ಆಗೋದ್ರೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಈ ಥರ ಗಟ್ಟಿಯಾಗೇ ಇರಬೇಕು, ಗ್ರೇವಿ ಥರನೇ ಇರಬೇಕು. ಸಾಂಬಾರು ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನೀರನ್ನು ಆದಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಕ್ವಾಂಟಿಟಿನ ನೋಡಿ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ.
ಸಾಂಬಾರು ಥರ ಆಗೋದ್ರೆ ಇದು ಟೇಸ್ಟೇ ಚೆನ್ನಾಗಿರಲ್ಲ. ಈ ಥರ ಗ್ರೇವಿ ಥರನೇ ಇರಬೇಕು. ನೋಡಿ ಒಂದು ಮಳ್ತಿದೆ, ಚೆನ್ನಾಗಿದೆ ಥರ ಮಳ್ಳಿ. ನೀರನ್ನು ನೋಡಿ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು ಮಾತ್ರ. ಇವಾಗ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಇದನ್ನು ಬೇಯಕ್ಕೆ ಅಂತ ಹಾಗೆ ಬಿಟ್ಬಿಡ್ತೀನಿ. ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಮುಗ್ದಿದೆ. ಚಿಕನ್ ಬಟರ್ ಮಸಾಲ ಆಲ್ಮೋಸ್ಟ್ ಆಲ್ ಮುಗ್ದಿದೆ. ನನಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಮಟನ್ ಸಾಂಬಾರು ಪೌಡರ್ನ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ ಮಟನ್ ಸಾಂಬಾರು ಪೌಡರ್ನ ಹಾಕ್ಕೊಳ್ಳೋಕ್ಕಾರು ಹಾಕ್ಕೊಳ್ಳಿಲ್ಲ ಅಂದರೂ ಏನು ಡಿಫ್ರೆನ್ಸ್ ಇರಲ್ಲ. ಬಟ್ ಖಾರ ಸ್ವಲ್ಪ ಕಮ್ಮಿ ಅನ್ನಿಸ್ತಲ್ಲ, ಅದಕ್ಕೋಸ್ಕರ ಬೇರೆ ಮಸಾಲೆ ಹಾಕೋದ್ರಿಂದ ಈ ಮಸಾಲೆ ಸಾಂಬಾರು ಪೌಡರ್ನ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ನ ಆ್ಯಡ್ ಮಾಡಿಕೊಂಡು ಒಂದು ಫ್ಯೂ ಸೆಕೆಂಡ್ಸು ಹುರಿನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಆಲ್ಮೋಸ್ಟ್ ಆಲ್ ಆಗಿದೆ. ಇವಾಗ ಲಾಸ್ಟಿಗೆ ನಾವು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಒಂದು ಫ್ಯೂ ಸೆಕೆಂಡ್ಸು ಅದನ್ನು ಬೇಯಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡಿ ಆಲ್ಮೋಸ್ಟ್ ಆಲ್ ಆಗಿದೆ. ಇವಾಗ ಸ್ಟವ್ನು ಕೂಡ ಆಫ್ ಮಾಡ್ಕೊಳ್ಳೋಣ. ಗ್ರೇವಿ ಕೂಡ ರೆಡಿಯಾಗಿದೆ. ಇವಾಗ ಚಪಾತಿ ಜೊತೆ, ದೋಸೆ ಜೊತೆ, ರೈಸ್ ಜೊತೆ ಆರಾಮ್ಸೆ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು, ಜಾಸ್ತಿ ಮಸಾಲೆನೂ ಕೂಡ ಯೂಸ್ ಮಾಡುವಂಗಿಲ್ಲ. ಇವತ್ತು ನಾನು ಚಪಾತಿ ಜೊತೆ ಚಿಕನ್ ಬಟರ್ ಮಸಾಲನ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.